ಕಮಿಷನ್ ಕೇಳ್ತಾ ಇದ್ದಾರೆ. ನಿಮ್ಗೆ ಕಮಿಷನ್ ಕೊಟ್ಟರೆ ನಾವು ಬಿಡುಗಡೆ ಮಾಡ್ತೀವಿ, ಇಲ್ಲ ಅಂದರೆ ಇದು ಇನ್ನೊಂದು ಕಮಿಷನ್ ಸರ್ಕಾರನ ಮುಂದೆ ಬರೋದು ಈ ಕಮಿಷನ್ ಸರ್ಕಾರನ ಅಂತ ಅನ್ನಿಸ್ತದಲ್ಲ ಅದು ಬರ್ತದೆ. ಹೀಗಾಗಿ ಕಮಿಷನ್ ಸರ್ಕಾರಗಳು ಎಲ್ಲಿವರೆಗೆ ಹೋಗುವುದಿಲ್ಲೋ ಅಲ್ಲಿವರೆಗೆ ಭ್ರಷ್ಟಾಚಾರ ಹೋಗುವುದಿಲ್ಲ. ಮತ್ತು ಇವರ ಭ್ರಷ್ಟಾಚಾರ ಒಪ್ಪಿಕೊಂಡವರು ಇವತ್ತೇನು ಕೇಳಲಿಕ್ಕತ್ತಾರಲ್ಲ, ಇವೆಲ್ಲ ಗುತ್ತಿಗೆದಾರ ಸಂಘದವರು ಇವರ ಭ್ರಷ್ಟಾಚಾರಕ್ಕೆ ಹಾಸ್ಕೊಂಡವರು. ಆಗ ನಾವು ಏನಪ್ಪ ಆಗುವುದಿಲ್ಲ, ನಾವು ಎಷ್ಟು ಆಗ್ತಿದ್ದು ಖರ್ಚು ಬರೋದು ಪ್ರತಿಯೊಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಮಾಡಿ ಪ್ರಾಮಾಣಿಕವಾಗಿ ಕೇಳಿದರೆ ಅವ್ರು ಕೊಡ್ತಾರೆ ಬಿಟ್ಟರೆ ಬೇಡ, ಅವರು ಮಾಡೋಲ್ಲ ಕೆಲಸ, ಅವ್ರು ಮಾಡ್ಕೊಡ್ತಾರೆ. ಸರ್ಕಾರದವರ ಸಿದ್ದರಾಮಯ್ಯ ಬಂದು ತಾವು ಕೆಲಸ ಮಾಡ್ತಾರೆ, ಜನರು ಕರಿಬೇಕಾಗ್ತದೆ. ನಾವು ಕೊಡೋದಿಲ್ಲ ಕಮಿಷನ್ನ, ನೀವು ಯಾಕೆ ಕೊಡೋದಿಲ್ಲ? ಬೇರೆ ಉದ್ಯೋಗ ಇಲ್ವ ನಿಮ್ಮ ಕಡೆ? ಬರೀ ಅದೊಂದು ಬೇಕಾಯ್ತು ಉದ್ಯೋಗ ಕಾಮಗಾರಿಗಳನ್ನು. ಕಳಪೆ ಕಾಮಗಾರಿ ಬಡ್ಡಿ ಎಷ್ಟು ಇವತ್ತು ಉದಾಹರಣೆಗಳಿದಾವೆ. ಕಳಪೆ ಕಾಮಗಾರಿ ಮಾಡೋದು ಸರ್ಕಾರಗಳು ಲಾಭ ಮಾಡೋದು ಅಂತ ಸರ್ಕಾರಕ್ಕಲ್ಲ, ಸರ್ಕಾರ ದುಡ್ಡನ್ನು ಯಾವುದೋ ಒಂದು ಸರ್ಕಾರದ ಪಕ್ಷದ್ದು ಅವ್ರ ಕಡೆ ಇಸ್ಕೊಳ್ತೀನಿ ಮಾಡ್ತೀರಿ. ಆದರೂ ಈ ದಾಳಿ ನಿಶ್ಚಿತವಾಗಿ ಕಾಂಗ್ರೆಸ್ ಕೊಡ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಜನರು ಸಹಿತ ಎಷ್ಟು ಮಟ್ಟಿಗೆ ಇದನ್ನು ಸೀರಿಯಸ್ ಆಗಿ ತಗೋತಾರೋ ಅನ್ನೋದು ಅಷ್ಟೇ ಮುಖ್ಯ ಅದ. ಆದರೂ ಭ್ರಷ್ಟಾಚಾರದ ಆರೋಪ ಮಾತ್ರ BJP ಇದ್ದಿದ್ದು ಕಾಂಗ್ರೆಸ್ వాళ్ళు ಜೋರ್ದಾರಾಗಿ ಮಾಡೋದೈತಿ ಅಂತ ಹೇಳ್ತಾ ಈ GST ಮತ್ತು ಕಮಿಷನ್ ಇದ್ರ ಬಗ್ಗೆ ಆದಷ್ಟು ಶೀಘ್ರ ಸಿದ್ದರಾಮಯ್ಯ ನಿರ್ಧಾರ ತಗೊಳ್ಳಿ. ಅವ್ರ ಭ್ರಷ್ಟರು ಅಲ್ಲೋ ಹೌದು ಬಿಟ್ಟಿದ್ದ ವಿಷಯ, ಬಟ್ ಕೆಲಸ ಆಗಲಿ. ಅವರು ಪಾಪ ಮನೆ ಮಠ ಇನ್ನುಳಿದನ್ನು ಒತ್ತೆ ಹಾಕಿ ಮಾಡಿದರೆ ಕೆಲಸ ಅದು ಸಹಿತ ಅಷ್ಟು ಮಾನವೀಯವಾಗಿ ನೋಡಬೇಕಾಗಿದೆ. ಅವ್ರು ಆತ್ಮಹತ್ಯೆ ಮಾಡ್ಕೋದು ತಪ್ಪ, ಅದ್ರಲ್ಲಿ ಒಂದು ಜೀವ ಹೋದ್ರು ತಪ್ಪನ. ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿಲ್ಲ ಅಂತಲ್ಲ, ಅನಗತ್ಯ ತಪ್ಪಿಲ್ಲ ಎಲ್ಲರದ್ದು ಸರ್ಕಾರ ಮತ್ತು ಈ ಒಂದು ಗುತ್ತಿಗೆದಾರರದು. ಇವರು ಅದನ್ನು ತಿದ್ದುಕೊಳ್ಳಿ, ಆಮೇಲೆ ಇವ್ರು ಪ್ರಾಮಾಣಿಕ ಇದ್ರೆ ಇವರು ಪ್ರಾಮಾಣಿಕ ಕೇಳಿ ಅದಕ್ಕೆಲ್ಲರೂ ಸಪೋರ್ಟ್ ಸಿಗ್ತದೆ ಅಂತ ಹೇಳ್ತಾ. ಆದರೂ ಇದು ಸೀರಿಯಸ್ ವಿಷಯ, ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಭಾಳ ಕಷ್ಟ. ಅದಕ್ಕೆ ಹಣ ಬಿಡುಗಡೆಯ ಭಾಗ್ಯವನ್ನು ನಮ್ಮ ಕರುಣಿಸಿದವ್ರು ಕೇಳ್ತಾ ಇದ್ದಾರೆ ಗುತ್ತಿಗೆದಾರರು, ಕರುಣಿಸ್ರಿ, ಸ್ವಲ್ಪ ಕಡಿಮೆ ಕಮಿಷನ್ ತೊಗೊಳ್ರಿ, ಬ್ಯಾಡ ಅಂತ ಹೇಳೋಕ್ಕಾಗದಂಥ ಪರಿಸ್ಥಿತಿ. ನೀವು ದುಡ್ಡು ಕೊಟ್ಟು ಆರಿಸಿ ಬಂದಿರ್ತೀರಿ, 500,000 ಹಂಚೆ, ಇದೊಂದು ದೊಡ್ಡ ಕರಾಳ ದಂಧೆ ಅದ. ನೀವು ವಿಚಾರ ಮಾಡಿರಿ, ಮತದಾರ ವಿಚಾರ ಮಾಡ್ಬೇಕು ಇದನ್ನೆಲ್ಲ ಅಂತ ಹೇಳ್ತಾ, ಮತದಾರರ ಎಚ್ಚರ, ಇಂಥ ನಾಯಕರು, ಇಂಥ ನಮ್ಮ ಕೆಲಸಗಾರರು ಅಥವಾ ಗುತ್ತಿಗೆದಾರರು ಇವ್ರ ಬಗ್ಗೆ ಏನು ವಿಚಾರ ಮಾಡ್ತೀರಿ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬಾರ್ದು. S16 ನ್ಯೂಸ್ ಅರ್ಥಾತ್ ಸಿತಾರಾಮ ಸತ್ಯದ ಕೈಗಂಟೆ ವಂದನೆಗಳು.